ಹಾಯ್ ಎಲ್ರಿಗೂ ಸ್ವಾಗತ. ನಾವಿವತ್ತು ಶಾವಿಗೆ ಪಾಯಸನ ಹೇಗೆ ಮಾಡೋದು ಅಂತ ನೋಡೋಣ. ಶಾವಿಗೆ ಪಾಯಸ ಮಾಡೋದಕ್ಕೆ ಫಸ್ಟ್ ಒಂದು ಪಾತ್ರೆಗೆ 4 ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಒಣ ದ್ರಾಕ್ಷಿ, ಬಾದಾಮಿ, ಗೋಡಂಬಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ಲೇಮ್ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಅದು ನೀಟಾಗಿ ಫ್ರೈ ಆಗಬೇಕು. ನೀಟಾಗಿ ಫ್ರೈ ಆದಮೇಲೆ ಅದನ್ನು ನಾವು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮತ್ತು ಅದೇ ಪಾತ್ರೆಗೆ ಮತ್ತೆ ನಾನು ಎಕ್ಸ್ಟ್ರಾ 2 ಸ್ಪೂನ್ ತುಪ್ಪ ಹಾಕಿ ಶಾವಿಗೆನ ಹಾಕ್ಕೊಂಡಿದ್ದೀನಿ. ಶಾವಿಗೆ ನಿಮಗೆ ಎಷ್ಟು ಬೇಕು ಅಷ್ಟು ಶಾವಿಗೆ ಹಾಕ್ಕೊಳ್ಳಿ. ಶಾವಿಗೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ. ನೋಡಿ, ಇನ್ನೂ ಕಲರ್ ಚೇಂಜ್ ಆಗಿಲ್ಲ. ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಕಲರ್ ಬರಬೇಕು. ಶಾವಿಗೆ ಇವಾಗ ನೀಟಾಗಿ ಫ್ರೈ ಆಗಿದೆ. ನಾವು ಅದಕ್ಕೆ 1 ಕಪ್ಪಷ್ಟು ಬಿಸಿ ನೀರನ್ನ ಅದರೊಳಗಡೆ ಹಾಕ್ಕೊಳ್ಳೋಣ. ಶಾವಿಗೆನೂ ಬಿಸಿ ಇರುತ್ತೆ. ಬಿಸಿ ನೀರು ಹಾಕೋದ್ರಿಂದ ಶಾವಿಗೆ ಅದರಲ್ಲೇ ಸ್ವಲ್ಪ ಬೇಯುತ್ತೆ. ನೋಡಿ, ಲೋ ಫ್ಲೇಮಲ್ಲಿ ಇರಲಿ. ಅದು ಒಂದು ಕುದಿ ಆಗೋವರೆಗೆ ಬೇಯಿಸ್ಕೊಳ್ಳೋಣ. ನೋಡಿ, ಕುದೀತಾ ಇದೆ ಅದು. ಅವಾಗ ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಬೆಲ್ಲ ಕರಗುವಷ್ಟು ನೀರು ಹಾಕಿ ಬೆಲ್ಲನ ಕರಗಿಸ್ಕೊಳ್ಳೋಣ. ಯಾಕಂದರೆ ನಾವು ಪಾಯಸನ ಸಕ್ಕರೆನಲ್ಲಿ ಮಾಡ್ತಿಲ್ಲ, ಬೆಲ್ಲದಲ್ಲಿ ಮಾಡ್ತಿರೋದು. ಬೆಲ್ಲ ಕರಗುವಷ್ಟು ಮಾತ್ರ ನೀರು ಹಾಕಿ ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಡೋಣ. ನೋಡಿ, ಇವಾಗ ಶಾವಿಗೆ ಬೆಂದಿದೆ. ಶಾವಿಗೆ ಯಾವ ಥರ ಬೇಯಬೇಕು ಅಂತ ಅಂದರೆ ಅದು ಸಾಫ್ಟ್ ಇರಬೇಕು. ನಾವು ಜೋರಾಗಿ ಪ್ರೆಸ್ ಮಾಡಿದರೆ ಮಾತ್ರ ಅದು ಶಾವಿಗೆ ಅದು ಕಟ್ಟಾಗಬೇಕು. ನೋಡಿ, ಇವಾಗ ಶಾವಿಗೆ ನೀಟಾಗಿ ಬೆಂದಿದೆ. ಈಗ ಬೆಂದಿರೋ ಅಂಥ ಶಾವಿಗೆಗೆ ನಾನು ಇಲ್ಲಿ 2 ಕಪ್ ಹಾಲನ್ನ ಯೂಸ್ ಮಾಡ್ತಾಯಿದ್ದೀನಿ. ಬೆಂದಿರೋ ಅಂಥ ಶಾವಿಗೆಗೆ 2 ಕಪ್ ಹಾಲನ್ನ ಯೂಸ್ ಮಾಡ್ತಾಯಿದ್ದೀನಿ. ಹಾಲು ಹಾಕಿದ ಮೇಲೆ ಹಾಲು ಒಂದು ಕುದಿ ಬರೋವರೆಗೂ ಕಾಯಿಸ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ನಾನಿಲ್ಲಿ 2 ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಫ್ಲೇವರಿಗೋಸ್ಕರ. ಮತ್ತು ನಾನು ಏನು ಬೆಲ್ಲನ ಕರಗಿಸ್ಕೊಂಡಿದ್ದೆ ಅದನ್ನು ಬೆಲ್ಲನ ಸೋಸಿ ಹಾಕೋತಾ ಇದ್ದೀನಿ. ನೀವು ಎಷ್ಟು ಸ್ವೀಟ್ ಬೇಕು ನಿಮ್ಮ ಟೇಸ್ಟ್ಗೆ ತಕ್ಕಂತೆ ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಹಾಕಿದ್ದೀನಿ. ಏನಾದರೆ ಸಪ್ಪೆ ಅಂತ ಅನಿಸಿದರೆ ನಾನು ಮತ್ತೆ ಅದನ್ನು ಬೆಲ್ಲನ ಸೋಸಿಟ್ಕೊಂಡಿದ್ವಲ್ಲ, ನಾನು ಮತ್ತೆ ಅದನ್ನು ಯೂಸ್ ಮಾಡ್ತೀನಿ. ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂತ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಕೆಲವರಿಗೆ ಸ್ವೀಟ್ ಜಾಸ್ತಿ ಇಷ್ಟ ಆಗೋಲ್ಲ. ಆಮೇಲೆ ನಾವೇನು ಹುರ್ಕೊಂಡಿದ್ವಿ ಡ್ರೈ ಫ್ರೂಟ್ಸು ಅದನ್ನು ಅದರೊಳಗಡೆ ಹಾಕಿ ಮಿಕ್ಸ್ ಮಾಡೋಣ. ಎಷ್ಟು ಸಿಂಪಲ್ಲಾಗಿ ಶಾವಿಗೆ ಪಾಯಸ ಮುಗ್ದೋಯ್ತು ನೋಡಿ.